ಅಣ್ಣ ವಾಯ್ಸ್ ಕಟ್ ಆಗ್ತಾ ಇದೆ. ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕಾದ ಮೇಲೆ ಆಟೋ ಡ್ರೈವರ್ ಎಲ್ಲ ಸಿಂಗಲ್ ಇದ್ರಲ್ಲಿ ಬರ್ರಿ. ದಯವಿಟ್ಟು ಮಾಡಬಾರ್ದು, ಸ್ವಲ್ಪ ದಯವಿಟ್ಟು ಸಿಂಗಲ್ ಇದ್ರಲ್ಲಿ ಬರ್ರಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಓಡಾಡೋ ದ್ವಿಚಕ್ರ ವಾಹನ ಸವಾರರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಸಾಮಾನ್ಯವಾಗಿ ಹೆಲ್ಮೆಟ್ ಧರಿಸದೆ ಹೋಗುತ್ತಿದ್ದ ವಾಹನ ಸವಾರರನ್ನು ಟ್ರಾಫಿಕ್ ಪೊಲೀಸರು ಕಾಣಿಸಿದ್ರೆ ಸಾಕು ಹಿಡಿದು ದಂಡ ಹಾಕುತ್ತಿದ್ದ ಪೊಲೀಸರು ಇಂದು ದಂಡವಿಲ್ಲದೆ ಹೊಸ ಹೆಲ್ಮೆಟ್ ಕೊಟ್ಟು ಕಳುಹಿಸಿಕೊಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸ್ ಎಸ್ ಮಂಜುಳಾ ನೇತೃತ್ವದ ತಂಡ ವಿಭಿನ್ನ ವಿನೂತನ ರೀತಿಯಲ್ಲಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ವಾಯ್ಸ್ ಕಟ್ ಆಗ್ತಾ ಇದೆ. ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕಾದ ಮೇಲೆ ಹಲೋ ರೋಡ್ಗೆ ಸ್ವತಃ ಚಿಕ್ಕಬಳ್ಳಾಪುರ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಬಂದು ಯಾರ್ಯಾರು ಹೆಲ್ಮೆಟ್ ಧರಿಸಿ ವಾಹನ ಚಲಾವಣೆ ಮಾಡುವವರಿಗೆ ಹೂ ಕೊಟ್ಟು ಪ್ರಶಂಸಿಸಿದ್ರೆ ಹೆಲ್ಮೆಟ್ ಧರಿಸದೆ ಬರುವ ಸವಾರರನ್ನು ನಿಲ್ಲಿಸಿ ಉಚಿತ ಹೆಲ್ಮೆಟ್ ಹಾಕಿ ಇನ್ನೊಮ್ಮೆ ಹೆಲ್ಮೆಟ್ ಧರಿಸದೆ ಬಂದ್ರೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿ ವರ್ಷ ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣ ಮತ್ತು ಟ್ರಾಫಿಕ್ ಸಿಬ್ಬಂದಿ ಜೊತೆ ಸೇರಿ ಉಚಿತ ಹೆಲ್ಮೆಟ್ ಕೊಡಿಸಿಕೊಟ್ಟು ಬೈಕ್ ಸವಾರರಿಗೆ ದಂಡ ಹಾಕುವ ಬದಲು ಉಚಿತ ಹೆಲ್ಮೆಟ್ ಕೊಟ್ರೆ ಒಂದು ರೀತಿಯಾಗಿ ಅರಿವು ಮೂಡಿಸುವಂತೆ ಆಗುತ್ತೆ ಅಂತ ಪ್ರತಿ ವರ್ಷ 100 ಹೆಲ್ಮೆಟ್ ಉಚಿತವಾಗಿ ನೀಡುತ್ತಿರುವುದು ಪ್ರಶಂಸೆಗೆ ವ್ಯಕ್ತವಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಯೋಜಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸಮಾಜ ಸೇವಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರಾಂತ ಸಮಾಜ ಸೇವಕರು, ಸಾರ್ವಜನಿಕರ ಬಗ್ಗೆ ಸಾರ್ವಜನಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಶ್ರೀ ಹೋಟೆಲ್ ರಾಮಣ್ಣ ಅವರು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಇಲಾಖೆಯ ಮುಖಾಂತರವಾಗಿ ಈ ಬೈಕ್ ರೈಡರ್ಸ್ಗೆ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸೋದು, ವಿಶೇಷವಾಗಿ ಈ ಟೂ ವೀಲರ್ ಚಾಲಕರು ಯಾರಿದ್ದಾರೆ ಅವರಿಗೆ ಅರಿವನ್ನು ಮೂಡಿಸೋದು, ಅವರ ಪ್ರಾಣದ ಬೆಲೆ ಅವರಿಗೆ ತಿಳಿಸಿ ಹೇಳಬೇಕು. ಕೇವಲ ಹೆಲ್ಮೆಟ್ ವಿತರಣೆ ಮಾಡೋದು ಆಗೋದಿಲ್ಲ. ಅವರು ಸಾಂಕೇತಿಕವಾಗಿ ಕೊಟ್ಟಿರಬಹುದು, ಆದರೆ ಅದು ನಮ್ಮಲ್ಲಿರ್ತಕ್ಕಂಥ ಬೈಕ್ ರೈಡರ್ಸ್ಗೆ 100 ಹೆಲ್ಮೆಟ್ ಸಾಕಾಗ್ದಿರ ಇರ್ಬೋದು. ಆದರೆ ಅದರಿಂದ ಒಂದು ಮೆಸೇಜನ್ನು ಸಾರ್ವಜನಿಕರಲ್ಲಿ ಅವರು ಕೊಡ್ತಾ ಇದ್ದಾರೆ. ನನ್ನ ಸ್ವಂತ ಖರ್ಚಿನಿಂದ, ನಾನೇನು ಅಗರ್ಭ ಶ್ರೀಮಂತನಲ್ಲ, ಆದರೂ ಕೂಡ ನನಗೆ ಯಾವುದು ರಾಜಕೀಯ ಇದಿಲ್ಲ ಅಥವಾ ಇನ್ಯಾವುದೂ ಉದ್ದೇಶ ಇಲ್ಲ, ಕೇವಲ ಒಂದು ಕಳಕಳಿ, ಯಾರೂ ಪ್ರಾಣವನ್ನು ಕಳ್ಕೋಬಾರ್ದು, ಯಾರೂ ಏನು ತಮ್ಮ ಕುಟುಂಬದ ವ್ಯಕ್ತಿಗಳಿಗೆ ಅನಾಥರನ್ನಾಗಿ ಮಾಡಬಾರ್ದು, ಅದಾಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಇವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರು ಉಚಿತ ಹೆಲ್ಮೆಟ್ ನೀಡುತ್ತಿದ್ದಾರೆ ಎಂದು ತಿಳಿದ ಸವಾರರು ನಾಮುಂದು ತಾಮುಂದು ಎಂಬಂತೆ ಬೈಕ್ ಅನ್ನು ಸೈಡ್ಗೆ ಹಾಕಿ ನನಗೊಂದು ಕೊಡಿ ಎಂದು 100 ಜನ ಜಮಾಯಿಸಿದ್ರು. ಈ ವೇಳೆ ಎಸ್ಪಿ ನಾಗೇಶ್ ಅವರು ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣ ಅವರ ಸೇವೆಗೆ ಮೆಚ್ಚಿ ಸನ್ಮಾನಿಸಿದರು. ಹೆಲ್ಮೆಟ್ ನಾನು ಯಾಕೆ ಕೊಟ್ಟಿದ್ದು ಅಂದರೆ, ನಮ್ಮ ಟೂ ವೀಲರ್ ಓಡಿಸೋರು ಕಡ್ಡಾಯವಾಗಿ ಅವರು ಹೆಲ್ಮೆಟ್ ಹಾಕಲೇಬೇಕು. ಅವ್ರ ಪ್ರಾಣ ಉಳಿದ್ರೆ ಅವ್ರ ಮನೆ ಉಳಿತದೆ. ಅವ್ರ ಮನೆ ಉಳಿದ್ರೆ ಅವನು ಒಂದು ಟೂ ವೀಲರಲ್ಲಿ ಅವನು ಈಚೆ ಬರಬೇಕಾದ್ರೆ ಈಚೆಗೆ ಎಲ್ಲೋ ಒಂದು 2 ಕಿಲೋಮೀಟ್ರ್ ಬರಬೇಕಂದ್ರೆ 2 ಕಿಲೋಮೀಟ್ರಿಗೂ ನೀವು ಹೆಲ್ಮೆಟ್ ಹಾಕ್ಕೊಳ್ರಿ. ಅಪಘಾತ ಯಾವಾಗ ಆಯ್ತು ಅಂತ ಹೇಳ್ಕೊಂಡು ಬರೋಲ್ಲ. ಅದು ನೀವು ಅಪಘಾತ ಆಗೋಕ್ಕೂ ಮುಂಚೆನೇ ನೀವು ಹೆಲ್ಮೆಟ್ ಹಾಕ್ಕೊಂಡ್ರೆ ನಿಮ್ಮ ಪ್ರಾಣ ಉಳಿತದೆ. ನಿಮ್ಮ ಪ್ರಾಣ ಉಳಿದ ಮೇಲೆ ನಿಮ್ಮ ಮನೆ ಉಳಿತದೆ. ಸಮಾಜದಲ್ಲಿ ನೀವು ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಅವ್ರಿಗೊಂದು ಗೌರವ ಕೊಟ್ಟು ನೀವು ಯಾವಾಗ ಕಾನೂನು ನೀವು ಪಾಲನೆ ಮಾಡ್ಕೊಂಬರ್ತೀರೋ ಪೊಲೀಸ್ಗೂ ಸ್ವಲ್ಪ ರಿಸ್ಕ್ ಕಮ್ಮಿ ಆಗ್ತದೆ, ನಿಮ್ಮ ಪ್ರಾಣನೂ ಉಳಿತದೆ. ದಯವಿಟ್ಟು ನೀವು ಒಂದು ಹೆಲ್ಮೆಟ್ ಧರಿಸಿದ್ರೆ ಈ ನಮ್ಮ ನಮಗೊಂದು ನಾನು ಏನು ಹೆಲ್ಮೆಟ್ ಕೊಟ್ಟಿದ್ದು ಅದಕ್ಕೊಂದು ಸ್ವಲ್ಪ ನನಗೆ ಸಂತೋಷ ಆಯ್ತದೆ.
ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಕೊಂಬನ್ರಿ. ನಾನು ವರ್ಷ ನೂರಾರು ಹೆಲ್ಮೆಟ್ ಕೊಟ್ಟಿದ್ದೀನಿ. ನಾನು ಪಬ್ಲಿಕ್ನಲ್ಲಿ ಯಾರು ತಲೆಯಲ್ಲೂ ಹೆಲ್ಮೆಟ್ ಇರಲ್ಲ. ದಯವಿಟ್ಟು ಇವತ್ತಿನಿಂದ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ನಿಮ್ಮ ಪ್ರಾಣ ಉಳಿಸಿ, ನಿಮ್ಮ ಮನೆ ಉಳಿಸಿ. ಈ ಸಮಾಜವೇ ಒಂದು ದೇಗುಲ ಇದ್ದಂಗೆ, ಅದು ಈ ದೇಗುಲಕ್ಕೆ ನೀವು ಮರ್ಯಾದೆ ಕೊಡಿ ಅಂತೇಳಿ ನಾನು 2 ಮಾತು. ಎಷ್ಟು ಹೆಲ್ಮೆಟ್ ಕೊಟ್ಟಿದ್ದೀರಿ ಇವತ್ತು? 100 ಹೆಲ್ಮೆಟ್ ಕೊಟ್ಟಿದ್ದೀನಿ. ಇನ್ನು ಮುಂದೇನೂ ಕೊಡ್ತೀನಿ. ನಾನು ವರ್ಷನೂ ನಾನು 100 ಹೆಲ್ಮೆಟ್ ನಾನು ಪಬ್ಲಿಕ್ ಕೊಡ್ತಾ ಇದ್ದೀನಿ. ಇವತ್ತಿನಿಂದ ಸುಮಾರು ವರ್ಷದಿಂದ ನಾನು ಹಂಚಿಕೊಂಡು ಬರ್ತಾ ಇದ್ದೀನಿ. ಕಳವಾರ MMTV ನ್ಯೂಸ್ ಚಿಕ್ಕಬಳ್ಳಾಪುರ.